ಬಿಡದಿ ಟೌನ್ಶಿಪ್ ಕಾಂಗ್ರೆಸ್ ವಿರುದ್ಧ ಈಗ ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಸಿಎಂ ಡಿಕೆಶಿ ಹಾಗೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಜೆಡಿಎಸ್ ಕೆಂಡಾಮಂಡಲರಾಗಿರುವಂತದ್ದು. ಬಿಡದಿ ಟೌನ್ಶಿಪ್ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಆಕ್ರೋಶ. ಸಿಎಂ ಡಿಕೆಶಿ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಜೆಡಿಎಸ್ ಕೆಂಡಾಮಂಡಲ. ಮಾಸ್ಟರ್ ಸ್ಟ್ರೋಕ್ ಎಂದ್ರೆ ರೈತರನ್ನ ಒಕ್ಕಲೆಬ್ಬಿಸುವುದಲ್ಲ ಅಂತ ಹೇಳಿದೆ. ಇಷ್ಟವಿಲ್ಲದಿದ್ರೆ ಹೋಗಬಹುದು ಎನ್ನುವುದು ಅಹಂಕಾರಕ್ಕೆ ಸಾಕ್ಷಿ. ಬೆಳೆ ಹಾನಿಯಾದಾಗ ರೈತನ ಬಗ್ಗೆ ನಿಮ್ಮ ತಂದೆ ಆಡಿದ ಮಾತುಗಳನ್ನ ನಾವು ನೋಡಿದ್ದೇವೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. 450 ದಿನಗಳಿಂದ ಹೋರಾಡುತ್ತಿರುವಂತಹ ರೈತರನ್ನ ಒಕ್ಕಲೆಬ್ಬಿಸುವುದಲ್ಲ. ಕುಮಾರಸ್ವಾಮಿ ಬಿಡದಿ ರೈತರನ್ನ ವಿಧಾನಸೌಧಕ್ಕೆ ಕರೆಸಿ ಮಾತನಾಡಿದ್ರು. ಅಹವಾಲು ಆಲಿಸಿ ಅವರ ಮಾತಿಗೆ ಗೌರವ ಕೊಟ್ಟು ಯೋಜನೆಯನ್ನ ಕೈಬಿಟ್ಟಿದ್ರು. ಕಾಂಗ್ರೆಸ್ ಆಗ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ಸತ್ಯ ಶೋಧನಾ ಸಮಿತಿಯನ್ನ ಕೂಡ ರಚನೆ ಮಾಡಿತ್ತು. 80% ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿ ಬೀದಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಭೂ ಸ್ವಾಧೀನಕ್ಕೂ ಕೂಡ ಒಪ್ಪಿಲ್ಲ. ಕುಮಾರಸ್ವಾಮಿ ಹೆಸರಲ್ಲಿ ರಾಜಕೀಯ ಬೇಡ ಅಂತ ಹೇಳಿದ್ದಾರೆ. ಸಿಎಂ ಡಿಕೆಶಿ ಅಭಿವೃದ್ಧಿ ಹೆಸರಿನಲ್ಲಿ ಫಲವತ್ತಾದ ಭೂಮಿಯನ್ನ ಕಸಿಯಬೇಡಿ ಅಂತ ಹೇಳಿರುವಂತದ್ದು. ಜೆಡಿಎಸ್ಗೆ ರೈತರ ಹಿತ ಮುಖ್ಯವೇ ಹೊರತು ರಿಯಲ್ ಎಸ್ಟೇಟ್ ದಂಧೆ ಇಲ್ಲ. ಸಾಮಾಜಿಕ ಜಾಲತಾಣದ ಮೂಲಕ ಡಿಕೆಶಿ ಹಾಗೆ ಖರ್ಗೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ಈಗ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಾಂಗ್ರೆಸ್ ವಿರುದ್ಧ ಈಗ ಸಿಎಂ ಡಿಕೆಶಿ ಹಾಗೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಜೆಡಿಎಸ್ ಕೆಂಡಾಮಂಡಲ ಆಗಿರುವಂತದ್ದು. ಮಾಸ್ಟರ್ ಸ್ಟ್ರೋಕ್ ಎಂದರೆ ರೈತರನ್ನ ಒಕ್ಕಲೆಬ್ಬಿಸುವುದಲ್ಲ. ಇಷ್ಟವಿಲ್ಲದಿದ್ರೆ ಹೋಗಬಹುದು ಎನ್ನುವುದಕ್ಕೆ ಅಹಂಕಾರವೇ ಸಾಕ್ಷಿ. ಬೆಳೆಯಾನಿಯಾದಾಗ ರೈತರ ಬಗ್ಗೆ ನಿಮ್ಮ ತಂದೆ ಆಡಿರುವಂತಹ ಮಾತುಗಳನ್ನ ಕೂಡ ನಾವು ನೋಡಿದ್ದೇವೆ ಅಂತ ಹೇಳಿ ಈಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಒಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. 450 ದಿನಗಳಿಂದ ಹೋರಾಡ್ತಾ ಇರುವಂತಹ ರೈತರನ್ನ ಒಕ್ಕಲೆಬ್ಬಿಸೋದಲ್ಲ. ಕುಮಾರಸ್ವಾಮಿ ಅವರು ಬಿಡದಿ ರೈತರನ್ನ ವಿಧಾನಸೌಧಕ್ಕೆ ಕರೆಸಿ ಮಾತನಾಡಿದ್ರು. ಅಹವಾಲನ್ನ ಆಲಿಸಿ ಜೊತೆಗೆ ಅವ್ರ ಜೊತೆಗೆ ಕೊಟ್ಟ ಗೌರವ ಯೋಜನೆ, ಅವ್ರು ಕೊಟ್ಟಂತ ಮಾತಿಗೆ ಮನ್ನಣೆಯಾಗಿ ಒಂದು ಯೋಜನೆಯನ್ನ ಕೈಬಿಟ್ಟಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಆಗಿನ ಕಾಲಕ್ಕೆ ಕಾಂಗ್ರೆಸ್ ಆಗ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ಸತ್ಯಾಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು. 80% ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಬೀದಿಯಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ರು. ಭೂ ಸ್ವಾಧೀನಕ್ಕೂ ಒಪ್ಪಿಲ್ಲ. ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ರಾಜಕಾರಣ ಮಾಡೋದು ಬೇಡ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಭಿವೃದ್ಧಿ ಹೆಸರಿನಲ್ಲಿ ಫಲವತ್ತಾದ ಭೂಮಿಯನ್ನ ಕಸಿಯೋದಕ್ಕೆ ಹೋಗಬೇಡಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಜೆಡಿಎಸ್ಗೆ ರೈತರ ಹಿತ ಮುಖ್ಯವೇ ಹೊರತು ರಿಯಲ್ ಎಸ್ಟೇಟ್ ದಂಧೆಯಲ್ಲ ಅಂತ ಸಾಮಾಜಿಕ ಜಾಲತಾಣದ ಮೂಲಕ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಸಚಿವ ಖರ್ಗೆ ವಿರುದ್ಧ ಈಗ ಆಕ್ರೋಶ ವ್ಯಕ್ತಪಡಿಸಿದೆ.